ಹೆಣ್ಣು ಅಂದ ತಕ್ಷಣ ನಾವು ಒಂದು ಮನೆಯಲ್ಲಿ ಇರಬೇಕಾದಾಗ ಹೆಣ್ಣು ಪ್ರಾಧಾನ್ಯತೆ ಇರಬೇಕಾ ಗಂಡು ಪ್ರಾಧಾನ್ಯತೆ ಇರಬೇಕಾ ಅನ್ನೋ ಕೆಲವೊಂದು ವಾದ ಬರುತ್ತೆ. ಹೌದು. ನಾನು ದೊಡ್ಡದ ನೀನು ದೊಡ್ಡದ, ಅಥವಾ ನಾನು ನಿನಗಿಂತ ದೊಡ್ಡದು ನೀನು ನನಗಿನ್ನ ದೊಡ್ಡದು, ಈ ಥರ ಕೆಲವೊಂದು ಕಾಂಪಿಟೇಷನ್ ಕೆಲವು ಸಂದರ್ಭದಲ್ಲಿ ಬರುತ್ತೆ. ಹೌದು. ಈಗ ಇದಕ್ಕೆ ಉತ್ತರ ಏನು ಅಂದರೆ ನೀವೇ ಡಿಸೈಡ್ ಮಾಡ್ಕೋಬೇಕು ಇದಕ್ಕೆ ಉತ್ತರ ಯಾವ ಥರ ತೊಗೋಬೇಕಂತ. ಯಾಕೆಂದರೆ ಇದು ಹೆಣ್ಣು ಸರಿ ಗಂಡು ಸರಿ, ಗಂಡೇ ಪ್ರಧಾನ ಹೆಣ್ಣೇ ಪ್ರಧಾನ, ಯಾವುದೇ ಕಾರಣಕ್ಕೂ ಅದು ಹೇಳೋಕ್ಕಾಗಲ್ಲ. ಅವರವರ ಅನುಸಾರವಾಗಿ ಅವರು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಇದು. ಹಾಗಾಗಿ ವಾದ ವಿವಾದ ತರ್ಕಗಳನ್ನು ಮಾಡ್ತಕ್ಕಂಥದ್ದು ಬೇಡ. ಅಂದರೆ ಈ ವಿಚಾರವನ್ನು ಆದಷ್ಟು ಮಟ್ಟಕ್ಕೆ ತಿಳ್ಕೊಳ್ಳೋಕ್ಕೊಂದು ಪ್ರಯತ್ನ ಮಾಡಬೇಕಾಗತ್ತೆ. ಯಾಕೆಂದರೆ ಗಂಡು ಹೆಣ್ಣು ಅದರ ಮೂಲ ಅರ್ಥ ಬೇಕು ಫಸ್ಟು. ಗಂಡು ಅಂದರೆ ಯಾರು, ಹೆಣ್ಣು ಅಂದರೆ ಯಾರು ಅನ್ನೋ ಅರ್ಥ. ಅಂದರೆ ಏನು ಗಂಡು ಗಂಡೆ ಹೆಣ್ಣು ಎಣ್ಣೆ ಅಂದ್ಕೊಳ್ಳೋದಲ್ಲ. ಇದರ ಅರ್ಥ ತಿಳ್ಕೊಂಡಾಗ ಸಂದರ್ಭದಲ್ಲಿ ಹಲವಾರು ರೀತಿಯ ಅರ್ಥಗಳು ಬರುತ್ತೆ. ಒಂದೇ ಅರ್ಥ ಉತ್ತರ ಎಲ್ಲ ಪ್ರಶ್ನೆಗಳು ಅಲ್ಲ. ಸಂದರ್ಭಕ್ಕನುಸಾರವಾಗಿ ನಾವು ಕೆಲವೊಂದು ಭಾವಗಳನ್ನು ಪದಗಳನ್ನು ಬದಲಾವಣೆ ಮಾಡಿ ಹೇಳಿದಾಗ ಅರ್ಥ ಒಂದೇ ಇರ್ಬೋದು, ಪದಗಳು ಬೇರೆ ಬೇರೆ ಬರುತ್ತೆ. ಏನು ಅವತ್ತು ಆ ಥರ ಹೇಳಿದ್ರು ಇವತ್ತು ಹೀಗೆ ಹೇಳ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ ಯಾರೂ ತಿಳ್ಕೋಬಾರ್ದು. ಸಂದರ್ಭಕ್ಕನುಸಾರವಾಗಿ ವಿಷಯಕ್ಕನುಸಾರವಾಗಿ ಅದು ಪರಿವರ್ತನೆ ಆಗೋದಕ್ಕೆ ಸಾಧ್ಯತೆ ಇದೆ. ಹಳಿಯ ಅಂತಾರೆ, ಮಗಳ ಗಂಡ ಅಂತಾರೆ, ಹೌದಲ್ಲಮ್ಮ? ಹೌದು ಗುರುಗಳೇ. ಹಾಗಾಗಿ ಇಲ್ಲಿ ಅರ್ಥ ಒಂದೇ ಇದ್ರೂ ಪದ ಬೇರೆ ಬೇರೆ ಬರುತ್ತೆ.